ಇವತ್ತು ಈ ಭ್ರಷ್ಟ ಕೇಂದ್ರ ಸರ್ಕಾರವು LPG ಮತ್ತೆ ಅಡಿಗೆ ಅನಿಲ ದರ 150 ರೂಪಾಯಿಂದ 100 ರೂಪಾಯಿಂದ 150 ರೂಪಾಯಿ ಇವತ್ತು ಜಾಸ್ತಿ ಮಾಡಿ ಮುಂದಾಲೋಚನೆ ಇಲ್ಲದ ಕೇಂದ್ರ ಸರ್ಕಾರ ಇವತ್ತು ಏನು ನರೇಂದ್ರ ಮೋದಿ ಅವರು ಇವತ್ತು ಜನಸಾಮಾನ್ಯರ ನೋವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ಅವರು ಈ ಪ್ರಧಾನ ಮಂತ್ರಿ ಹುದ್ದೆ ಕೂರಲಿಕ್ಕೆ ದರ ಜಾಸ್ತಿ ಆಯ್ತು ಅಂತ ಟ್ರಂಕ್ ಎತ್ಕೊಂಡು ಬರ್ತಾರೆ. ಇವತ್ತು ಏನ್ ಎತ್ಕೊಂಡು ಹೋಗ್ತಾರೆ? ಸಿಲಿಂಡರ್ ಎತ್ಕೊಂಡು ಹೋಗ್ತಾರ ಬಿಜೆಪಿ ವಿರುದ್ಧ ಮಾತಾಡ್ರಿ, ಇವತ್ತು ತುಟಿ ಬಿಚ್ಚ್ರಿ, ಮಾತಾಡಕ್ ಆಗಿಲ್ಲ ಅಂದ್ರೆ ಏನಕ್ರಿ ರಾಜಕೀಯಕ್ಕೆ ಬರ್ತೀರಾ? ಜನಸಾಮಾನ್ಯರು ನೋವು ಅರ್ಥ ಆಗಲ್ವಾ ನಿಮಗೆ? ಸಿದ್ದರಾಮಯ್ಯನವರು ಬಜೆಟ್ ಸರಿ ಇಲ್ಲ ಅಂತ ಇವರು ನರೇಂದ್ರ ಮೋದಿ ಅವರು ಮಾಡಿದಾರಲ್ಲ ಇವತ್ತು 110 ರೂಪಾಯಿ ಇದು ಗ್ಯಾಸ್ ಸಿಲಿಂಡರ್ ರೇಟ್, ಅದ್ರ ಬಗ್ಗೆ ಮಾತಾಡಲ್ವಾ? ಇವತ್ತು ನರೇಂದ್ರ ಮೋದಿ ಅವರು ಉದ್ಯೋಗ ಕೊಡ್ತೀನಿ ಅಂದ್ರು, 2 ಕೋಟಿ ಉದ್ಯೋಗ ವರ್ಷಕ್ಕೆ ಕೊಟ್ರ, 15 ಲಕ್ಷ ತಗೊಂಬಂದ್ ಕೊಟ್ರ ಅವರು. ಇವತ್ತು ಅವರು ಬಜೆಟ್ ಹೆಂಗ್ ಮಾಡ್ಬೇಕು ಅಂತ ಅವಾಗ ಯಾರೋ ಹೇಳಿದ್ರಂತೆ, ಕುರಿ ಲೆಕ್ಕ ಹಾಕ್ ಬರಲ್ಲ ಇವತ್ತು ಬಜೆಟ್ ಇವ್ರು ಮಂಡಿಸ್ತಾರ ಅಂತ. ಇವತ್ತು ಐತಿಹಾಸಿಕ 17ನೇ ಬಜೆಟ್ ಮಂಡಿಸಿದ ಯಾವ್ದಾರ ನಾಯಕ ಇದ್ರೆ ಅದು ಸಿದ್ದರಾಮಯ್ಯ. ಇವ್ರ ಪಕ್ಷ ಹಿಂದ್ಗಡೆ ಬಾಗ್ಲಿಂದ ಅಧಿಕಾರಕ್ಕೆ ಬಂದ್ರೆ 5 ಜನ CM ಆಗ್ತಾರೆ. ಅದೇ ನಮ್ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರನ್ನ 7.5 ವರ್ಷ ಮುಖ್ಯಮಂತ್ರಿ ಮಾಡಿ ವಿರುದ್ಧ ಇದು ಅನ್ನರಾಮಯ್ಯ ಭಾಗ್ಯಗಳ ಸರದಾರ ಅಂತ ಇವತ್ತು ಏನ್ ಹೆಸರು ಬಂದಿದೆ ಗೊತ್ತಾ? ಬಜೆಟ್ ರಾಮಯ್ಯ ಅಂತ ಒಂದು ಹೊಸ ಹೆಸರು ಸೇರ್ಪಡೆ ಆಗಿದೆ ಅವರಿಗೆ. ಸನ್ಮಾನ್ಯ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರು ಇವತ್ತು ಬಡವರ ಮೇಲೆ, ಅಂಗಡಿ ಮಾಲೀಕರ ಮೇಲೆ, ಹೋಟೆಲಿನ ಮೇಲೆ ಇವತ್ತು ಬರೆ ಎಳೆದಿದ್ದಾರೆ. ಇವತ್ತು ಈ ಭ್ರಷ್ಟ ಕೇಂದ್ರ ಸರ್ಕಾರವು LPG ಮತ್ತೆ ಅಡಿಗೆ ಅನಿಲ ದರ 150 ರೂಪಾಯಿಂದ 150 ರೂಪಾಯಿ ಇವತ್ತು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಕಣ್ಣೀರಿಗೆ ಇವತ್ತು ಹೊಣೆಯಾಗಿದ್ದಾರೆ. ಯಾಕಪ್ಪ ಅಂದ್ರೆ ಇವತ್ತು ಈ ಬೇಜಾರಿನ ಮಾತು ಏನಂದ್ರೆ ನಾಳೆಯಿಂದ ಹೋಟ್ಲು ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ ಭಾರತ ದೇಶದಲ್ಲಿ. ಯಾಕೆ ಅಂದ್ರೆ ಒಂದು ಯುದ್ಧ ಪೀಡಿತದಲ್ಲಿ ಇವತ್ತು ಸಿಲ್ಕಾಕೊಂಡು ಇವತ್ತು ಮುಂದಾಲೋಚನೆ ಇಲ್ಲದ ಕೇಂದ್ರ ಸರ್ಕಾರ ಇವತ್ತು ಏನು ನರೇಂದ್ರ ಮೋದಿ ಅವರು ಇವತ್ತು ಜನಸಾಮಾನ್ಯರ ನೋವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ಅವರು ಈ ಪ್ರಧಾನ ಮಂತ್ರಿ ಹುದ್ದೆ ಕೂರಲಿಕ್ಕೆ ನಾಲಾಯಕ್ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಇವತ್ತು 110 ರೂಪಾಯಿ ಕಮರ್ಷಿಯಲ್ ರೇಟು, ಇವತ್ತು ಜನಸಾಮಾನ್ಯರ ಅಡಿಗೆ ಏನಿಲ್ಲ 60 ರೂಪಾಯಿ ಜಾಸ್ತಿ ಆಗಿದೆ. ಮತ್ತು ಪೆಟ್ರೋಲ್ ದರ, ಡೀಸೆಲ್ ದರ ಜಾಸ್ತಿ ಆಗುವ ಇವತ್ತು ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಏನ್ ಯುದ್ಧ ಆಗ್ತಿದೆ, ಮುಂದೆ ಒಂದು 15 ದಿವಸ 1 ತಿಂಗಳಿಂದ ಯುದ್ಧ ಆಗ್ತಿದೆ, ಮುಂದೆ ಯೋಚನೆ ಮಾಡಿ ಇವತ್ತು ಸ್ಟಾಕ್ ಮಾಡ್ಬೋದಿತ್ತು. ಗೊತ್ತಿದ್ರು ಕೂಡ ಇವತ್ತು ಯಾವುದೇ ಅನಿಲ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಸ್ಟಾಕ್ ಮಾಡಿಲ್ಲ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ, ಕೇಂದ್ರ ಸರ್ಕಾರದ ವೈಫಲ್ಯ. ಯಾಕಪ್ಪ ಅಂದ್ರೆ ಇವತ್ತು ಯಾವುದೇ ಕಾಂಗ್ರೆಸ್ ಸರ್ಕಾರ ಇದ್ರು ಬೆಲೆ ಜಾಸ್ತಿ ಆಯ್ತು ಅಂತ ಇವತ್ತು ತೇಜಸ್ವಿ ಸೂರ್ಯ ಅವರು ಇದು ಮೆಟ್ರೋ ದರ ಜಾಸ್ತಿ ಆಯ್ತು ಅಂತ ಟ್ರಂಕ್ ಎತ್ಕೊಂಡು ಬರ್ತಾರೆ. ಇವತ್ತು ಏನ್ ಎತ್ಕೊಂಡು ಹೋಗ್ತಾರೆ? ಸಿಲಿಂಡರ್ ಎತ್ಕೊಂಡು ಹೋಗ್ತಾರ ಬಿಜೆಪಿ ವಿರುದ್ಧ. ತೇಜಸ್ವಿ ಸೂರ್ಯ ಅವರೇ ಮಾತಾಡ್ರಿ, ಎಲ್ಲಿದ್ದೀರಾ? ಎಲ್ಲಿ ಅಡ್ಕೊಂಡು ಕೂತ್ಕೊಂಡಿದ್ದೀರಾ? ಏನು ಬಿಜೆಪಿ ಅವರ ನಾಯಕರೇ ಮಾತಾಡ್ರಿ. ನಿಮಗೆ ಜನಸಾಮಾನ್ಯರು ಓಟ್ ಹಾಕಿಲ್ವಾ? ನಿಮಗೆ ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕಿಲ್ವೇನ್ರಿ? ಮಾತಾಡ್ರಿ, ಇವತ್ತು ತುಟಿ ಬಿಚ್ಚ್ರಿ, ಮಾತಾಡಕ್ ಆಗಿಲ್ಲ ಅಂದ್ರೆ ಏನಕ್ರಿ ರಾಜಕೀಯಕ್ಕೆ ಬರ್ತೀರಾ? ಜನಸಾಮಾನ್ಯರು ನೋವು ಅರ್ಥ ಆಗಲ್ವಾ ನಿಮಗೆ? ಸರ್, ಇವತ್ತು ನಿರ್ಮಲಾ ಸೀತಾರಾಮನ್ ಮೊನ್ನೆ ಬಜೆಟ್ ಮಂಡಿಸಿದ್ರು ಕೇಂದ್ರ ಸರ್ಕಾರದ್ದು. ಇವ್ರು ಹೇಳ್ತಾರಲ್ಲ ಬಿಜೆಪಿ ಅವ್ರು ಚಮ್ ಕೊಟ್ರು ಅಂತ, ಅವರು ಇತ್ತಾಳೆ ಇದೇ ಕೊಟ್ಬಿಟ್ರು, ತಾಮ್ರದ್ದು ದಪ್ಪ ಒಂದು 25-30 kg. ಇವತ್ತು ಹೇಳ್ತಾರೆ ಬಿಜೆಪಿ ಅವರು ಸಿದ್ದರಾಮಯ್ಯನವರು ಬಜೆಟ್ ಸರಿ ಇಲ್ಲ ಅಂತ. ಇವರು ನರೇಂದ್ರ ಮೋದಿ ಅವರು ಮಾಡಿದಾರಲ್ಲ ಇವತ್ತು 110 ರೂಪಾಯಿ ಇದು ಗ್ಯಾಸ್ ಸಿಲಿಂಡರ್ ರೇಟ್, ಅದ್ರ ಬಗ್ಗೆ ಮಾತಾಡಲ್ವಾ? ಯಾಕಂದ್ರೆ ವಿರೋಧ ಪಕ್ಷ ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡ್ಬೇಕು ಅಂತ ಅವರು ಮೈಂಡಲ್ಲಿ ಸೆಟ್ ಆಗಿದೆ. ಇವತ್ತು ನರೇಂದ್ರ ಮೋದಿ ಅವರು ಉದ್ಯೋಗ ಕೊಡ್ತೀನಿ ಅಂದ್ರು, 2 ಕೋಟಿ ಉದ್ಯೋಗ ವರ್ಷಕ್ಕೆ ಕೊಟ್ರ, 15 ಲಕ್ಷ ತಗೊಂಬಂದ್ ಕೊಟ್ರ ಅವರು. ಇಲ್ಲ, ಇವಾಗ LPG ದರ 400 ರೂಪಾಯಿ ಇತ್ತು ಕೇಂದ್ರ ಸರ್ಕಾರ, ನಮ್ಮ UPA ಸರ್ಕಾರ ಇದ್ದಾಗ. ಇವತ್ತು 1100 ರೂಪಾಯಿ ಆಗಿದೆ. ಇದಕ್ಕೆ ಹೊಣೆ ಯಾರು ಇದ್ರೆ ಅದು ಕೇಂದ್ರ ಸರ್ಕಾರ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇ. ಇವತ್ತು 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಡಿಗೆ ಅನಿಲ. ಇವತ್ತು ಜನಸಾಮಾನ್ಯರು ನೋವು ಅರ್ಥ ಆಗಲ್ವಾ ನಿಮಗೆ? ಆಕ್ರೋಶವಾಗಿ ಜನ ಇವತ್ತು ಮಾತಾಡ್ತಿದ್ದಾರೆ. ಹೋಟ್ಲು ಬಂದಾಗೋ ಪರಿಸ್ಥಿತಿ ಬಂದಿದೆ. ಆಮೇಲೆ ಪೆಟ್ರೋಲ್ ಡೀಸೆಲ್ ಗಾಡಿಗಳು ನಿಲ್ಸೋ ಅವಶ್ಯಕತೆ ಆಗಿದೆ. ಇವತ್ತು ಇದು ಹೆಂಗಿದೆ ಗೊತ್ತಾ ಸರ್? ಹಾಸ್ಯಾಸ್ಪದ ಆಗಿದೆ. ಬ್ರದರ್ಸ್ ಬಜೆಟ್ ಏನೂ ಇಲ್ಲ. ಸಿದ್ದರಾಮಯ್ಯನವರು ಸರ್ವ ಜನಾಂಗದ ನಾಯಕ. ಇವತ್ತು ಅವರು ಬಜೆಟ್ ಹೆಂಗ್ ಮಾಡ್ಬೇಕು ಅಂತ ಅವಾಗ ಯಾರೋ ಹೇಳಿದ್ರಂತೆ, ಕುರಿ ಲೆಕ್ಕ ಹಾಕ್ ಬರಲ್ಲ ಇವತ್ತು ಬಜೆಟ್ ಇವ್ರು ಮಂಡಿಸ್ತಾರ ಅಂತ. ಇವತ್ತು ಐತಿಹಾಸಿಕ 17ನೇ ಬಜೆಟ್ ಮಂಡಿಸಿದ ಯಾವ್ದಾರ ನಾಯಕ ಇದ್ರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡಿಸ್ಬಿಟ್ರಲ್ಲ, ಒಂದು ಹಿಂದುಳಿದ ವರ್ಗದ ಹುಟ್ಬಿಟ್ಟು ಇವ್ರಿಗೆ ಹೊಟ್ಟೆ ಉರಿ ತಳಕ್ ಆಗ್ತಿಲ್ಲ. ಯಾಕಪ್ಪ ಹೊಟ್ಟೆ ಉರಿ ಅಂದ್ರೆ ಇವ್ರ ಕೈಯಲ್ಲಿ ಮಾಡಕ್ಕೆ ಆಗಲ್ವಲ್ಲ. ಇವ್ರ ಪಕ್ಷ ಹಿಂದ್ಗಡೆ ಬಾಗ್ಲಿಂದ ಅಧಿಕಾರಕ್ಕೆ ಬಂದ್ರೆ 5 ಜನ CM ಆಗ್ತಾರೆ.
ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರನ್ನ 7.5 ವರ್ಷ ಮುಖ್ಯಮಂತ್ರಿ ಮಾಡಿ ಜನಪರ ಆಡಳಿತ ಮಾಡಿ ಸಿದ್ದರಾಮಯ್ಯನವ್ರಿಗೆ ಒಂದು 8-10 ಹೆಸರಿತ್ತು. ಸಿದ್ದರಾಮಯ್ಯ ಬಿರುದು ಇದು ಅನ್ನರಾಮಯ್ಯ, ಭಾಗ್ಯಗಳ ಸರದಾರ ಅಂತ. ಇವತ್ತು ಏನ್ ಹೆಸರು ಬಂದಿದೆ ಗೊತ್ತಾ? ಬಜೆಟ್ ರಾಮಯ್ಯ ಅಂತ ಒಂದು ಹೊಸ ಹೆಸರು ಸೇರ್ಪಡೆ ಆಗಿದೆ ಅವರಿಗೆ. ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅವರಿಗೆ ಅನ್ನ ಇರ್ಲಿಲ್ಲ, ಆ ಟೈಮಲ್ಲಿ ಅನ್ನ ಭಾಗ್ಯ ಮಾಡಿದ್ರು. ಇವರಿಗೆ ಯೋಜನೆಗಳು ತಂದ್ರಲ್ಲ, ಭಾಗ್ಯಗಳ ಸರದಾರ. ಇವತ್ತು ನಮ್ಮ ಅಭಿವೃದ್ಧಿ ಅಲ್ವಾ ಭಾಗ್ಯಗಳು ಸರ್ದಾರ ಅಂದ್ರೆ. ತುಂಬಾ ಇವತ್ತು ಯೋಜನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬಿಜೆಪಿ ಅವರಿಗೆ ಹೊಟ್ಟೆ ಉರಿ. ಇವತ್ತು ಕೇಂದ್ರ ಸರ್ಕಾರ ಜನಸಾಮಾನ್ಯರ ನೋವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವೈಫಲ್ಯ ಆಗಿದೆ. ಜನಸಾಮಾನ್ಯರ ಹೊಟ್ಟೆ ಮೇಲೆ ಯಾವ್ದಾರ ಹೊಡೆದಿರೋ ಸರ್ಕಾರ ಇದ್ರೆ ಅದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಹೇಳಕ್ ಬಯಸ್ತೀವಿ. ಯಾಕೆಂದ್ರೆ ಇದು ಕಮ್ಮಿ ಮಾಡಿಲ್ಲ ಅಂದ್ರೆ ಇವರು ನಾವು ಉಗ್ರ ಹೋರಾಟ ಮಾಡಕ್ಕೆ, ನಾವು ಜನಸಾಮಾನ್ಯರ ಪರ ನಿಲ್ಲಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ಸಿನ ಮುಖಂಡರುಗಳು, ಯೂತ್ ಕಾಂಗ್ರೆಸ್ ಎಲ್ಲ ನಾವು ರೆಡಿ ಇದೀವಿ. ದೆಹಲಿಯಲ್ಲೇ ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ.